ನಮಸ್ಕಾರ, ನಾನು ಬಸವರಾಜ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು ಪ್ರಜಾಪ್ರಭುತ್ವ. ಅಬ್ರಹಂ ಲಿಂಕನ್ ಅವರು ಹೇಳಿರುವಂತಹ ಮಾತಿದು. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ಬಂದಿರುವಂತಹ ಬಂಡಾಯಗಳಿಗೆ ಕಿಚ್ಚು ಹೊತ್ತಿಸುವಂತಹ ಸಂಪುಟ ರಚಿಸಿದ್ದಕ್ಕೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಇದಕ್ಕೆಲ್ಲ ಮೂಲ ಕಾರಣ ಆಗಿರುವಂಥದ್ದು ಆ ಒಬ್ಬರಿಗೋಸ್ಕರ ಸಂಪುಟದಲ್ಲಿ ಅವಕಾಶ ಕಲ್ಪಿಸಲಿಕ್ಕೆ ಇವರು ಸಾಕಷ್ಟು ರಣತಂತ್ರಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಹೆಣೆದಿರಬಹುದಾ? ಹೇಗಿದೆ ಅಂದರೆ, ಈಗ ಆಪ್ತೆಗಾಗಿ ಆಪ್ತೆಗಿಂದ ಆಪ್ತೆಗೋಸ್ಕರ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇದ್ದಿರಬಹುದಾ? ಈ ಮಾತನ್ನು ಹೇಳಲಿಕ್ಕೆ ಕಾರಣ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವಂತಹ ಆಯ್ಕೆಯನ್ನು ನೋಡಿದಾಗಲೂ ಕೂಡ ಅದೇ ಆಗುತ್ತೆ. ಮಾಗಡಿ ಬಾಲಕೃಷ್ಣ ಅವರು ರಾಜೀನಾಮೆ ಕೊಡಬಹುದು ಕೃಷ್ಣಪ್ಪ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋಕ್ಕೋಸ್ಕರ. ದುರಂತ ನೋಡಿ ಪಾಪ, ಒಂದು ಕಾಲಕ್ಕೆ ಕುಮಾರಸ್ವಾಮಿಯವರ ಸಂಪುಟಕ್ಕೆ ಸಹಕರಿಸೋದಕ್ಕೋಸ್ಕರ ಸಚಿವ ಸ್ಥಾನವನ್ನು ಮೊದಲೇ ತ್ಯಾಗ ಮಾಡಿದ್ರು, ಕೊಡೋಕೆ ಅವಕಾಶ ಇತ್ತು. ಆದರೆ ಮಾಗಡಿ ಬಾಲಕೃಷ್ಣ ಅವರು ಅವತ್ತು ಕೂಡ ಸಚಿವರಾಗೋಕ್ಕಾಗಲಿಲ್ಲ. ಅವ್ರ ಜೊತೆಲಿ ಬಂದಂಥವ್ರು ಆದರು. ಮತ್ತೆ ನೋಡಿ, ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕಾಂಗ್ರೆಸ್ಗೆ ಬಂದ ಮೇಲೆ ಆಗಲೂ ಕೂಡ ಅವಕಾಶ ಇತ್ತು. ಇಂಥದ್ದೇ ಒಂದು ತ್ಯಾಗದ ಗುಣದಿಂದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಇವರಿಗೆ ಅವಕಾಶ ಸಿಗದೆ ಹೋಯಿತು. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೋಸ್ಕರ ಕೂಡ ಬಾಲಕೃಷ್ಣ ಅವರು 5 ಸಲ ಮಾಗಡಿಯಿಂದ ಶಾಸಕರಾಗಿ ಆಯ್ಕೆಯಾದಂತಹ ಮಾಗಡಿ ಬಾಲಕೃಷ್ಣ ಅವರು ಈಗ ತ್ಯಾಗದ ಮಾತಾಡ್ತಿದ್ದಾರೆ. ಪಾಪ 3-4 ದಿನಕ್ಕೆ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಇದು ಒಂದು. ಎರಡನೇದ್ದು, ಮುನಿಯಪ್ಪ ಅವರು ಆರಂಭದಲ್ಲೇ ರೂಪಕಲಾ ಶಶಿಧರ್ ಅವರನ್ನು ತಂದು ಕೂರಿಸಬಹುದಿತ್ತು ಡಿ.ಕೆ. ಶಿವಕುಮಾರ್ ಅವರು. ಯಾಕಂದರೆ ಸಂಪುಟ ರಚನೆ ಅಥವಾ ವಿಸ್ತರಣೆ ಎನ್ನುವಂಥದ್ದು ಮುಖ್ಯಮಂತ್ರಿಗಳ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು. ಆ ಅವಕಾಶ ಇದ್ದರೂ ಕೂಡ ಮುನಿಯಪ್ಪ ಅವರನ್ನು ಅವತ್ತು ತಗೊಂಡು ಸಂಪುಟಕ್ಕೆ ಈಗ ಅವರ ಮೂಲಕ ರಾಜೀನಾಮೆ ಪತ್ರ ಪಡೆಯುವಂತಹ ಪ್ರಹಸನ ನಡೀತಿದೆ. ಅಂದರೆ ಯಾರೋ ಮತ್ತೊಬ್ಬರನ್ನು ಮಹಿಳಾ ಕೋಟಾದಡಿ ತಂದು ಕೂರಿಸಲಿಕ್ಕೆ ಪ್ರಯತ್ನಿಸಿರಬಹುದೇ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಅನುಮಾನ ಮೂಡುತ್ತೆ. ಅಲ್ಲಿಗೆ ದಲಿತ ಕೋಟ, ಮಹಿಳಾ ಕೋಟ, ಕೋಲಾರ ಚಿಕ್ಕಬಳ್ಳಾಪುರ ಕೋಟ ಎಲ್ಲ ಸೇರಿ ರೂಪಕಲಾ ಶಶಿಧರ್ ಅವರಿಗೆ ಅವಕಾಶ ಸಿಗತ್ತೆ. ಆದರೂ ಹೆಚ್ಚುವರಿಯಾಗಿ ಒಂದು ಮಹಿಳಾ ಕೋಟ ಉಳಿಯಬಹುದು. ಹೇಗೆ? ಗಾಯತ್ರಿ ಶಾಂತೇಗೌಡರ ಆಯ್ಕೆ ಯಾಕಾಯಿತು? ಅವರಿನ್ನೂ ಅಧಿಕೃತವಾಗಿ ವಿಧಾನ ಪರಿಷತ್ ಸದಸ್ಯಾಗಿ ಪ್ರಮಾಣವಚನ ಸ್ವೀಕರಿಸಿರಲಿಲ್ಲ ಅನ್ನುವ ಟೆಕ್ನಿಕಲ್ ರೀಸನ್ ಕೊಟ್ಟು, ಅಥವಾ ಪರಿಷತ್ನಿಂದ ಇಬ್ಬಿಬ್ಬರು ಕುರುಬ ಸಮಾಜದವರಿಗೆ ಅವಕಾಶ ಯಾಕೆ ಕಲ್ಪಿಸ್ಕೊಟ್ರಿ? ಸಿದ್ದರಾಮಯ್ಯ ಜಾತಿವಾದಿ ಇರಬಹುದು ಅನ್ನೋ ನರೇಟಿವ್ ಸೆಟ್ ಮಾಡಿಸ್ಲಿಕ್ಕ ಅನ್ನೋ ಅನುಮಾನಗಳ ಮಧ್ಯೆಯೇ ಗಾಯತ್ರಿ ಶಾಂತೇಗೌಡರಿಗೆ ಆ ಪ್ರಮಾಣವಚನ ಸ್ವೀಕಾರ ಮಾಡಿಕೊಳ್ಳುವಂತಹ ಅವಕಾಶವೂ ಒದಗಿ ಬರಲಿಲ್ಲ. ಈಗಲೂ ನೋಡಿ, ಸಿದ್ದರಾಮಯ್ಯ ಅವರನ್ನೇ ಬಹುಪಾಲು ಜನ ಟೀಕೆ ಮಾಡ್ತಿದ್ದಾರೆ. ಅವರದ್ದೇ ಸಮಾಜದ ಹೆಣ್ಣುಮಗಳಿಗೆ ಅವಕಾಶ ಸಿಕ್ತಿತ್ತು, ಇವರೇ ಅಡ್ಡಗಾಲ ಹಾಕಿದ್ರು ಅಂತ. ವಾಸ್ತವ ಏನಿರಬಹುದು ನೋಡಿ. ಈ ಕೋಟ ಹೆಚ್ಚುವರಿಯಾಗಿ ಪಕ್ಕದಲ್ಲಿಟ್ಟಿರಿ. ಯಾಕಂದರೆ ನಾನು ನಿಮ್ಗೊಂದು ಲೆಕ್ಕ ಹೇಳ್ತೀನಿ. ನಾಗೇಂದ್ರ ಅವರ ಚರ್ಚೆ ನಡೀತಿದೆ. ಕೋರ್ಟ್ ಕೊಟ್ಟಂತಹ ಜಾಮೀನು, ಷರತ್ತುಬದ್ಧ ಜಾಮೀನೇನಿತ್ತು, ಆ ಷರತ್ತುಗಳಲ್ಲಿ ಒಂದನ್ನು ಉಲ್ಲಂಘಿಸಿ ದೆಹಲಿಗೆ ಹೋಗಿ ಬಂದರೂ ಅವರು ರಾಜೀನಾಮೆ ಕೊಡಬೇಕು ಅನ್ನುವ ಚರ್ಚೆಗಳು ನಡೀತಿದೆ. ನಾಗೇಂದ್ರ ಅವರು ರಾಜೀನಾಮೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು. ಆ ಕೋಟ, ಆ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಸೇರಿದಂತಹ ಕೋಟ ಏನಿದೆ, ಅಥವಾ ಕಲ್ಯಾಣ ಕರ್ನಾಟಕದ ಕೋಟ ಏನಿದೆ, ಅಲ್ಲಿಗೆ ಬಸವರಾಜ ಶಿವಣ್ಣನವರನ್ನು ತಂದು ಪ್ರತಿಷ್ಠಾಪಿಸಬಹುದು. ಸಿದ್ದರಾಮಯ್ಯ ಅವರು ಬಯಸಿದ್ದೂ ಇದೆ. ಹಾಗಿದ್ರೆ ಗಾಯತ್ರಿ ಶಾಂತೇಗೌಡರ ಕೋಟೆ ಯಾರಿಗೆ ಹೋಗುತ್ತೆ? ಇಷ್ಟೆಲ್ಲ ಆದಮೇಲೆ 3 ಜನ ಕುರುಬ ಸಮಾಜದವರಿಗೆ ಅವಕಾಶ ಸಿಕ್ಕಿದೆ. 4ನೆಯವರಿಗೂ ಕೊಟ್ಟರೆ ಅತಿ ಹಿಂದುಳಿದ ಸಮಾಜಗಳ ಇನ್ನುಳಿದ ಶಾಸಕರು ಯಾವ ರೀತಿ ನೋಡಬಹುದು ಸಿದ್ದರಾಮಯ್ಯ ಅವರನ್ನು ಅಥವಾ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನು? ಆ ಸಂದರ್ಭದಲ್ಲಿ ಈ ಗಾಯತ್ರಿ ಶಾಂತೇಗೌಡರ ಕೋಟಾವನ್ನು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಬಹುದು, ಕಿತ್ತೂರು ಕರ್ನಾಟಕ ಭಾಗದವರಿಗೆ. ಇದೇ ಏನಾದರೂ ಆದರೆ, ಯಾಕಂದರೆ ಇದೇ ಆಗಬಹುದು. ಬಹುಪಾಲು ಪತ್ರಕರ್ತರು ಮಾತಾಡ್ತಿರುವಂಥದ್ದು ಮತ್ತು ಒಂದಷ್ಟು ರಾಜಕೀಯ ವಿಶ್ಲೇಷಕರು ಉಲ್ಲೇಖಿಸುತ್ತಿರುವಂಥದ್ದು ಇದೇ. ಇವತ್ತು ಇಷ್ಟೆಲ್ಲ ಬಂಡಾಯಕ್ಕೆ ಕಾರಣ ಡಿ.ಕೆ. ಶಿವಕುಮಾರ್ ಅವರು ರಚಿಸಿಕೊಂಡು ಬಂದಂತಹ ರಣತಂತ್ರದ ರೂಪದಲ್ಲಿ ರಚಿಸಿಕೊಂಡು ಬಂದಂತಹ ಇಷ್ಟೆಲ್ಲ ಬಂಡಾಯದ ಬೆಂಕಿ ಹೊಚ್ಚಿಸೋದಕ್ಕೆ ಕಾರಣವಾದಂತಹ ಒಂದು ವಿಲಕ್ಷಣ ಸಂಪುಟ ರಚನೆ ವಿಸ್ತರಣೆಯ ಸಂದರ್ಭದಲ್ಲಿ. ಈಗ ಕಡೆಯದಾಗಿ ರೂಪಕಲಾ ಶಶಿಧರ್ ಅವ್ರಿಗೂ ಅವಕಾಶ ಸಿಗುತ್ತೆ. ಇನ್ನೊಂದು ಮಹಿಳಾ ಕೋಟ ಇದೆ.
ಸಿದ್ದರಾಮಯ್ಯ ಅವರು ತಮ್ಮದೇ ಸಮಾಜದವರಿಗೆ ಪರಿಷತ್ನಲ್ಲಿ ಇಬ್ಬಿಬ್ಬರಿಗೆ ಅವಕಾಶ ಕೊಡಬೇಡಿ, ಉತ್ತರ ಕರ್ನಾಟಕದ ಒಬ್ಬರಿಗೆ ಅವಕಾಶ ಕೊಡಿ ಅಂತ ಹೇಳೋ ಕಾರಣನೂ ಸರಿ ಅನಿಸುತ್ತೆ. ಬಸವರಾಜ ಶಿವಣ್ಣನವರಿಗೆ ಅವಕಾಶ ಸಿಗುತ್ತೆ. ಇನ್ನುಳಿದ 1 ಕೋಟ ಗಾಯತ್ರಿ ಶಾಂತೇಗೌಡರಿಗೆ ಉಪಸಭಾಪತಿ ಮತ್ತೊಂದೇನಾದರೂ ಅವಕಾಶ ಮಾಡಿಸಿಕೊಡಬಹುದು. ಆ ಮತ್ತೊಂದು ಕೋಟಾಕ್ಕೆ ಯಾರು ಬಂದು ಕೂರಬಹುದು? ಅಲ್ಲೂ ನೋಡಿ, ಉಮಾಶ್ರೀ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ ಉಪಸಭಾಪತಿ, ಓಕೆ, ನನಗೇನು ತೊಂದರೆ ಇಲ್ಲ ಅಂತ. ಅದಾದ ಮೇಲೆ ಇನ್ನೊಂದು ಉಳಿದಿರುತ್ತಲ್ಲ, ಯಾರಿಗೆ ಕೊಡ್ತಾರೆ? ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ಕೊಡೋದಾದರೆ ನಾಗೇಂದ್ರ ಅವರ ಕೊಡಬೇಕಾಗುತ್ತೆ. ಬಸವರಾಜ ಶಿವಣ್ಣನವರಿಗೆ ನಾಗೇಂದ್ರ ಅವರಿಂದ ತೆರವಾಗಬಹುದಾದ ಸ್ಥಾನ ಕೊಟ್ಟರೆ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಆ ಅವಕಾಶ ಇರೋದಿಲ್ಲ. ಹಾಗಿದ್ರೆ ಇನ್ಯಾರಿಗೆ ಸಿಗಬಹುದು? DK ಶಿವಕುಮಾರ್ ಅವರು ತಮ್ಮ ಆಪ್ತೆಗೋಸ್ಕರ ಇಷ್ಟೆಲ್ಲ ವಿವಾದಗಳನ್ನು ಅಥವಾ ಬಂಡಾಯದ ಬೆಂಕಿಯನ್ನು ಮೈಮೇಲೆ ರಾಚಿದ್ರೂ ಕೂಡ ಸಹಿಸಿಕೊಂಡು ಇರುವಂಥದ್ದು. ಕಡೆಯದಾಗಿ ಒಂದು ವೇಳೆ DK ಶಿವಕುಮಾರ್ ಅವರು ಅದೇ ತಪ್ಪನ್ನು ಮಾಡಿದ್ರೆ ಬಹುಪಾಲು ಜನ ಇಂಥವರೇ ಆ ಜಾಗಕ್ಕೆ ಬಂದು ಕೂರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಏನಿದ್ದಾರೆ, ಅವರೇ ಬಂದು ಕೂತ್ರೆ ಸ್ತ್ರೀ ಕಂಟಕ ಈ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಇರಬಹುದು ಅಂದರೆ ಬೊಟ್ಟು ಮಾಡಿ ತೋರಿಸ್ತಾರೆ. ಮತ್ತೊಂದು ಸಲ ಯಾಕ್ರಿ ಅವರಿಗೆ ಅವಕಾಶ ಕೊಟ್ರಿ? ಅನ್ನಪೂರ್ಣ ತುಕಾರಾಮ್ ಅವ್ರಿಗೋ, ಖನೀಜಾ ಫಾತಿಮಾ ಅವ್ರಿಗೋ ಕೊಡಬಹುದಿತ್ತಲ್ಲ, ಅಥವಾ ಉಮಾಶ್ರೀ ಅವ್ರಿಗೋ? ಪ್ರಶ್ನೆಗಳು ಹೇಳ್ತವೆ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ, ಅವರು CM ಆದಾಗಿನಿಂದ ಸಂಪುಟ ವಿಸ್ತರಣೆಯ ನಂತರದಲ್ಲಿನ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ, ಹೋರಾಟವೂ ಮಾಡದೆ, ಪ್ರತಿಭಟಿಸದೆ, ದೆಹಲಿಗೂ ಹೋಗದೆ ಸುಲಭವಾಗಿ ಒಬ್ಬರಿಗೆ ಮಂತ್ರಿ ಸ್ಥಾನ ಸಿಕ್ಕಿಬಿಟ್ರೆ, DK ಶಿವಕುಮಾರ್ ಅವರಿಗೆ ಕೊಡಿಸಿಬಿಟ್ರೆ, ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಯವರ ವಿಚಾರದ ಬಗ್ಗೆ ಈ ಶಿಸ್ತು, ಶಾಸಕರ ಶಿಸ್ತು ಅಥವಾ ಪಕ್ಷದೊಳಗಿನ ಶಿಸ್ತು, ಸರ್ಕಾರಕ್ಕೆ ತನ್ನ ಗಾಂಭೀರ್ಯತೆ ಕೂಡ ಹೊರಟು ಹೋಗುವ ಎಲ್ಲ ಲಕ್ಷಣಗಳು ಕಾಣಬಹುದು. ಕೊನೆಗೂ ನೋಡಿ, ಅತ್ಯಂತ ಹಿಂದುಳಿದ ಸಮಾಜದವರು ಖಾತೆ ಬಿಟ್ಕೊಡ್ಬೇಕಾಗತ್ತೆ, ಜೊತೆಯಲ್ಲಿ ದಲಿತ ಸಮಾಜದವರೇನೇ ಖಾತೆ ಬಿಟ್ಕೊಡ್ಬೇಕಾಗತ್ತೆ. ಉಳಿದವ್ರ ಹತ್ರ ತಗೋಬಹುದು. ಪುಟ್ಟರಂಗ ಶೆಟ್ಟರು ಹೇಳ್ತಿದ್ದಾರೆ ಅಂತ ಅವ್ರ ಹತ್ರ ರಾಜೀನಾಮೆ ತಗೊಂಡ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ 2028ಕ್ಕೆ ತಕ್ಕ ಪಾಠ ಕಲಿಸುವಂತಹ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಪುಟ್ಟರಂಗ ಶೆಟ್ಟರು ಹೇಳಿ ಕೇಳಿ ಉಪ್ಪಾರ ಸಮಾಜಕ್ಕೆ ಸೇರಿದವರು. ವರ್ಣದಲ್ಲಿ ಸಿದ್ದರಾಮಯ್ಯ ಅವರ ದೊಡ್ಡ ಲೀಡ್ ಬರಲಿಕ್ಕೆ, ಆ ಕಡೆ ಸೋಮಣ್ಣ ಅವರು ನಿರ್ದಯವಾಗಿ ಸೋಲಿಕ್ಕೆ ಕಾರಣ ಆ ಸಮಾಜ ಈ ರಾಜ್ಯದಲ್ಲಿ ಕನಿಷ್ಠ 23ರಿಂದ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ ಮಧುಬಂಗಾರಪ್ಪರ ಗೆಲ್ಲಕ್ಕೂ ಕೂಡ ಈ ಸಮಾಜದ ಮತಗಳು ಕಾರಣೀಭೂತ ಆಗಿರ್ತವೆ. ಇವೆಲ್ಲವೂ ಕೂಡ ಅತಿ ಸೂಕ್ಷ್ಮವಾಗಿದೆ ವಿಚಾರ. ಹಾಗಿದ್ರೆ DK ಶಿವಕುಮಾರ್ ಅವರು ಕೊನೆಯದಾಗಿ ಆ ತಪ್ಪನ್ನೇ ಮಾಡಬಹುದಾ, ಅಥವಾ ಆ 34ನೆಯ ಮಿನಿಸ್ಟರ್ ಯಾರಾಗಬಹುದು? ಯಾರಾದರೆ ಉತ್ತಮ? ಕಮೆಂಟ್ ಮಾಡಿ.